ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಏನು ಮಾಡ್ತಿದ್ದಾನೆ, ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಬೋಟಿ ತಿಂತಿದ್ದಾನೆ. ನನ್ನ ಮಗ ಇವಾಗ ಎದ್ದಿದ್ದಾನೆ. ಹಾಂ 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 ಆಮೇಲೆ ಹ್ಞೂ ಹ್ಞೂ ವಾಷಿಂಗ್ ಮಿಷಿನ್. ಹಾಂ ಹಾಂ ಅವ್ರ ಸರ್ದಿ ಮುಗೀತು, ಅವ್ರದ್ದೆಲ್ಲ ಹೇಳಾಯ್ತು. ಅವ್ರು ಏನೇನು ಹೇಳಬೇಕೆಲ್ಲ ನೀವೇ ಕೇಳಿಸ್ಕೊಂಡ್ರಲ್ಲ ಏನೇನು ಹೇಳ್ದ ಅಂತ. ಇಲ್ಲಿ ನೋಡಿ ಕಿತಾಪತಿ ನನ್ನ ಮಗ ಅಲ್ಲೇ ಒಂದು ಇದರಲ್ಲೇ ಒಂದು ಲುಕ್ ಕೊಡ್ತಾನೆ. ನನ್ನ ವಾಯ್ಸ್ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಒಂದು 3-4 ಡೇಸಿಂದ ನನಗೂ ಹುಷಾರಿಲ್ಲ, ಅವನಿಗೂ ಹುಷಾರಿಲ್ಲ. ವಾಯ್ಸು ಫುಲ್ಲು ಬರ್ತಾನೆ ಇರಲಿಲ್ಲ. ಇವತ್ತೊಂದು ಚೂರು ಸ್ವಲ್ಪ ಮಾತಾಡೋ ಥರ ಇದೆ, ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಅವನಿಗಂತೂ ಫೀವರ್ ಬಂದು ವೈರಲ್ ಫೀವರ್ ಥರ ಅಟ್ಯಾಕ್ ಆಗಿ ಅವನು ಫುಲ್ ಸುಸ್ತಾಗ್ಬಿಟ್ಟಿದ್ದ. ಕೆಮ್ಮು, ಅವನಿಗೂ ಕೆಮ್ಮಿದೆ ಇನ್ನು. ಆದ್ರೂ ನನಗೆ ಬೋಟಿ ಬೇಕು ಅಂತ ಹಠ ಮಾಡಿ ತಿಂತಿದ್ದಾನೆ. ಒಂದು ಕಡೆ ಮೂಗಲ್ಲಿ ಇಳಿತಾ ಇದೆ, ಆದ್ರೂ ಅವನು ಬಿಡಲ್ಲ. ಅವನು ಹಿಡ್ದಿದ್ದೆ ಹಠನ. ಅವ್ನು ಏನು ಕೇಳ್ತಾನೋ ಅದೇ ಕೊಡಬೇಕು. ಅಲ್ಲಿ ನೋಡಿ ಯಾವ ಥರ ಒರೆಸ್ಕೊಳ್ತಿದ್ದಾನೆ ಅಂತ. ಬಟ್ಟೆ ಕೊಟ್ಟರು ಮಕ್ಕಳು ಹಣೆ ಬರನೇ ಇಷ್ಟ. ಈ ಥರ ಮಾಡಿದ್ರೆ ಈ ಥರ ಮಾಡಿದ್ರೇ ಅವ್ರಿಗೆ ಸಮಾಧಾನ ಆಗೋದು. ನಾವೇನೂ ಮಾಡೋಕ್ಕಾಗಲ್ಲ, ನಾವು ಒರೆಸ್ಲೇಬೇಕು. ಅವರು ಒರೆಸ್ಕೊಳ್ತಾರೆ, ನಾವು ಒರೆಸ್ಲೇಬೇಕು. ನನಗೂ ಫುಲ್ಲು ವಯಸ್ಸೆಲ್ಲ ಚೇಂಜ್ ಆಗಿ ಇವತ್ತೊಂದು ಚೂರು ಪರವಾಗಿಲ್ಲ. ಈ ವೆದರಿಗೆ ಮಕ್ಕಳಿದ್ರೆ ಹುಷಾರಾಗಿ ನೋಡ್ಕೊಳ್ಳಿ. ಅವನಿಗೆ ಎಷ್ಟು ನಾವು ಹುಷಾರಾಗಿ ನೋಡ್ಕೊಂಡಿದ್ರು ಅದು ಅಟ್ಯಾಕ್ ಆಗೇ ಆಗುತ್ತೆ. ಇಲ್ಲ ಮನೇಲಿ ಒಬ್ರಿಗೆ ಇದ್ರೂ ಅದು ಆಟೋಮೆಟಿಕ್ಕು. ಈ ವೆದರಿಗೆ ಅಷ್ಟು ಕೋಲ್ಡ್ ಇದೆ ಅಲ್ವಾ, ಹಂಗಾಗಿ ಬಂದೇ ಬರುತ್ತೆ. ಚಳಿ ಸೂಡ್ರು ಬೇರೆ, ನಮ್ಮ ಕಡೆ ಸೂಡ್ರು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಈ ಚಳಿಗಾಲಕ್ಕೆ ಅಂತ ಕಮೆಂಟ್ ಮಾಡಿ. ನಾನು ನೋಡಿ ಹೆಂಗೆ ತಿಂತಿದ್ದಾನೆ, ಕೈಯಲ್ಲಿ ಹಾಕ್ಕೊಂಡು ತಿಂತಾನೆ ಇರ್ತಾನೆ. ಅವನಿಗೆ ಹೇಳಿದ್ರು ಮಾತು ಕೇಳಲ್ಲ. ಬೋಟಿ ತಿನ್ಬೇಡ ಕೆಮ್ಮು ಬರುತ್ತೆ ಅಂತ ಎಷ್ಟೇ ಅವಾಯ್ಡ್ ಮಾಡಿದ್ರು ಅವನೇನು ಮಾತು ಕೇಳಲ್ಲ. ಅವ್ನಿಗೆ ಹಿಡ್ದಿದ್ದೆ ಹಠ. ಅವನಿಗೇನು ಬೇಕೋ ಅದೇ ತಿನ್ನಬೇಕು. ಅವನು ಏನು ಮಾಡಬೇಕು ಅದೇ ಮಾಡಬೇಕು. ಅವನಂತೂ ಮಾತು ಕೇಳಲ್ಲ. ಮೂಗಲ್ಲೂ ಇಳಿತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಈ ವೆದರಿಗೆ ಇದು ಆಟೋಮೆಟಿಕ್ ಬಂದೇ ಬರುತ್ತೆ ನಮ್ಮಿಂದ ಅವನಿಗೆ. ಇಲ್ಲಿ ನೋಡಿ, ನಿಮ್ಮ ಮನೇಲಿ ಯಾರಾದರೂ ಸಣ್ಣ ಮಕ್ಕಳಿದ್ರೆ ಪ್ಲೀಸ್ ಹುಷಾರಾಗಿ ನೋಡ್ಕೊಳ್ಳಿ. ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಹುಷಾರಾಗಿ ನೋಡ್ಕೊತೀವಿ ಅಂದ್ರೂ ಈ ವೆದರಿಗೆ, ಈ ಸೂಡ್ರಿಗೆ, ನಮ್ಮ ಕಡೆ ಸೂಡ್ರು ಅಂತಾರೆ, ನಿಮ್ಮ ಕಡೆ ಯಾವ ಥರ ಅಂದರೆ ಈ ಸೂಡ್ರುಗಾಲಕ್ಕೆ ಏನು ಹೆಸರಲ್ಲಿ ಕರೀತಾರೆ. ಕೆಲವೊಂದು ಊರಲ್ಲಿ ನೀರು ಬೇಕು ಅಂದ, ನೀರು ಕೊಟ್ಟೆ, ಕುಡ್ಕೊಂಡು ಸುಮ್ಮನೆ ಕೂತ್ಕೊಂಡಾನೆ. ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಂತ ಅವನು ಕರ್ಕೊಂಡು ಹೋಗುವಂತ ಕೂತ್ಕೊಂಡಾನೆ. ಯಾಕಂದರೆ ಇಲ್ಲಿ ತಿಂದಾಯ್ತಲ್ವ, ಇವಾಗ ಅವ್ರ ಮನೇಲಿ ಏನಾದರೂ ಅಂದರೆ ಅವಳು ಏನಾದರೂ ಕೊಡ್ತಾಳೆ, ಚಾಕ್ಲೇಟ್ ಕೊಡ್ತಾಳೆ ಅಂತ. ಇಲ್ಲಿ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅವನಿಗೆ ಚಾಕ್ಲೇಟು ಅದು ಇದು ಕೊಡೋದು. ಅಲ್ಲಿ ಹಣ್ಣು ಅಂದರೆ ಎಲ್ಲ ಹಣ್ಣು ತಿಂತಾನೆ, ಒಂದು ಹಣ್ಣುಗಳನ್ನ ತಿನ್ನಲ್ಲ. ನಿಮ್ಮ ಮನೇಲಿ ಮಕ್ಕಳಿದ್ರೆ ದಯವಿಟ್ಟು ಪ್ಲೀಸ್ ಈ ವೆದರಿಗೆ ಸ್ವಲ್ಪ ಹೊರಗಡೆ ಆಚೆ ಕರ್ಕೊಂಡು ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ಅದು ಸಂಜೆ ಟೈಮ್ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅನ್ನೋರು ಸ್ವಲ್ಪ ಅವಾಯ್ಡ್ ಮಾಡಿ. ನಾನು ಮಾತಾಡಬಾರ್ದಂತೆ, ಏನು ಕೇಳಿಸ್ಕೋಬಾರ್ದಂತೆ, ಅದಕ್ಕೆ ಬಾಯಿ ಮುಚ್ತಿದ್ದಾನೆ, ಕಿವಿ ಮುಚ್ತಿದ್ದಾನೆ. ನನಗಂತೂ ಕೆಮ್ಮು ಹೋಗೇ ಇಲ್ಲ. ನನ್ನಿಂದ ಅವನಿಗೆ ಬಂದಿದೆ. ಎಷ್ಟೇ ನಾನು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದ್ರೂ ಅದು ಕೆಮ್ಮು ಮಿನಿಮಮ್ ಎಷ್ಟು ದಿನ ಅಂತ ಇರುತ್ತೆ, ಹೋಗೋದೇ ಇಲ್ಲ. ಇಲ್ಲ ನೋಡಿ, ಮೊಬೈಲು ಯಾವಾಗಲೂ ಮೊಬೈಲ್ ನೋಡ್ತಾನೆ ಇರ್ತಾನೆ ನನ್ನ ಮಗ ಸುಬ್ಬ. ಏನಪ್ಪ, ಐಶು ಮನೆಗೆ ಹೋಗೋಣ, ನೋಡ್ರಂತೆ. ನಾನು ಮಾತಾಡಬಾರ್ದಂತೆ. ಅವನಿಗೆ ಐಶು ಮನೆಗೆ ಕರ್ಕೊಂಡು ಹೋಗ್ಬೇಕಂತೆ. ಫಸ್ಟ್ ಅವ್ನ ಕೆಲಸ, ಆಮೇಲೆ ನಮ್ಮ ಕೆಲಸ. ಇಲ್ಲಿ ನೋಡಿ ಯಾವ ಥರ ಇವಾಗ ಜಡೆ ಹಿಡ್ದು ಇಲ್ಲಿ ಕ್ಲಿಪ್ ಹಾಕೊಂಡಿದ್ದೀನಿ, ಕ್ಲಿಪ್ ಹಿಡಿದು ತೆಗಿತಾನೆ ನೋಡಿ ಇವಾಗ ಕಿತಾಪತಿ. ಸ್ಟಾರ್ಟ್ ಆಯಿತು ಇವಾಗ. ಐಶ್ವರ್ಯ ಮನೆಗೆ ಹೋಗೋಣ ಅಂದ್ವಿ, ಅವಳೇ ಬಂದಳು. ಸಾಹೇಬ್ರಿಗೆ ಡಿಸಪಾಯಿಂಟ್ ಆಯಿತು. ಅವ್ರ ಮನೆಯಲ್ಲಿ ಏನಾದರೂ ಮೇಯಕ್ಕೆ ಸಿಕ್ತಿತ್ತು, ಅವ್ರು ಏನಾದರೂ ಕೊಡ್ತಿದ್ರು ಅಂತ ಅಂದ್ಕೊಂಡಿದ್ರು ಸಾಹೇಬ್ರು. ಇವಾಗ ನಮ್ಮ ಮನೆಗೆ ಬಂದ್ರಲ್ಲ, ಫುಲ್ಲು ಸ್ವಲ್ಪ
ಅವ್ರ ಮನೆಗೆ ಕರ್ಕೊಂಡು ಹೋಗಿಲ್ಲ ನೀನು ಅಂತ ಅವಳೇ ಬಂದಳು, ಐಶ್ವರ್ಯನೇ ಬಂದಳು ಅಂತ ನನಗೆ ಇದು ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮೊಬೈಲ್ ತೊಗೊಂಡೋಗಿ ಈ ಥರ ಗೋಡೆ ತಳ್ಳೋದು ಆ ಥರ ಎಲ್ಲ ನಾಟಕ ಮಾಡ್ತಾ ಇದ್ದ. ಅಷ್ಟರಲ್ಲಿ ಅವನಿಗೆ ಆಟ ಆಡಿಸ್ತಾ ಇದ್ರೆ ಅಷ್ಟರಲ್ಲಿ ತರಕಾರಿಯವ್ರು ಬಂದರು. ಡೈಲಿ ಬರ್ತಾರೆ ನಮ್ಮ ಮನೆ ಹತ್ರ ತರಕಾರಿಯವರು. ಹಾಗಾಗಿ ತರಕಾರಿ ತರೋಣ ಅಂತ ಹೋದ್ವಿ. ಅವನು ನಾನು ಎಲ್ಲಿ ಹೋಗ್ತೀನಿ, ನನ್ನ ಹಿಂದೆನೇ ಬರ್ತಾನೆ, ನಾನು ಬರ್ತೀನಿ ತರಕಾರಿ ತೊಗೊಳಕ್ಕೆ ಅಂತ ತರಕಾರಿ ತಗೊಳಕ್ಕೆ ಹೋದ್ವಿ. ಎಲ್ಲೊಂದು ಸ್ವಲ್ಪ ಆಟಾಡ್ದ. ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿಕೊಂಡು, ಅವ್ನು ಡೈಲಿ ಬರ್ತಾರಲ್ವ ಅವ್ರಿಗೆ ಪರಿಚಯ ಆಗಿಬಿಟ್ಟಿದ್ದಾನೆ. ಫುಲ್ ಆಟಾಡ್ಕೊಂಡು ಅಲ್ಲೆಲ್ಲ ಅವರು ಏನಾದರೂ ಕೊಟ್ಟರೆ ತಿನ್ಕೊಂಡು, ಕ್ಯಾರೆಟ್ ಬೀನ್ಸು ಆ ಥರ ಎಲ್ಲ ಕೊಡ್ತಾರೆ ತಿನ್ನಲಿಕ್ಕೆ. ಅದು ತಿನ್ಕೊಂಡು ಮತ್ತೆ ವಾಪಸ್ ಬರ್ತಾನೆ ಅವನು. ಕಿತಾಪತಿ ಬರೀ ಆಟೋ ಎಲ್ಲ ರೌಂಡ್ ಮಾಡ್ತಾನೆ. ತರಕಾರಿ ಚೆನ್ನಾಗಿ ಫ್ರೆಶ್ ಇರೋ ತರಕಾರಿನೇ ತರ್ತಾರೆ ಡೈಲಿ. ಹಾಗಾಗಿ ಮಾರ್ಕೆಟಿಗೆ ಹೋದರೆ ತರೋ ಅಂಥ ಅವಶ್ಯಕತೆ ಇರೋಲ್ಲ ಅಂತ ನಾನು ಇಲ್ಲಿ ಮನೆ ಹತ್ರ ಬಂದಾಗಲೇ ನಾನು ತಗೊಬರ್ತೀನಿ. ಬೆಳಿಗ್ಗೆಗೆ ಪಲಾವ್ ಮಾಡೋಣ ಅಂತ ರಾತ್ರಿಯೇ ನಾನು ಈ ಥರ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಟೈಮ್ ಆಗೋಲ್ಲ, ಬೇಗ ಎದ್ದು ಈ ಚಳಿಲಿ ಬೇಗ ಹೇಳೋಕ್ಕಾಗಲ್ಲ ಅಂತ ನಾನು ರಾತ್ರಿಯೇ ಎಲ್ಲ ಕೆಲಸನೂ ಸ್ವಲ್ಪ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತೀನಿ. ಅವರೆಕಾಯಿ ಮತ್ತು ಬಟಾಣಿ ಬೀನ್ಸು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೆ, ಸೋಸ್ ಇಟ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಅವಳು ಪಾಪುನ ಕರ್ಕೊಂಡು ಹೋಗಿದ್ಲು, ಕರ್ಕೊಂಬಂದ್ಲು. ಅಷ್ಟರಲ್ಲಿ ಕೊಡು ನಾನು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಅವಳು ಕ್ಲೀನ್ ಮಾಡ್ತಿದ್ದಾಳೆ. ಈ ಥರ ಇದ್ದರೆ ಇಬ್ಬರು, ಅವಳು ಫ್ರೀ ಇದ್ದರೆ ಅವಳು ಕ್ಲೀನ್ ಮಾಡಿಕೊಡ್ತಾಳೆ, ಇಲ್ಲ ನಾನು ಫ್ರೀ ಇದ್ದರೆ ಅವಳಿಗೂ ಹೆಲ್ಪ್ ಮಾಡ್ತೀನಿ, ಅವಳು ನನಗೆ ಹೆಲ್ಪ್ ಮಾಡ್ತಾಳೆ. ಅಷ್ಟರಲ್ಲಿ ಅದೆಲ್ಲ ಕ್ಲೀನ್ ಮಾಡಿ ಇನ್ನೇನು ಟೈಮ್ ಆಯಿತು ಅಂತ ಅವನಿಗೆ ಬೆಡ್ರೂಮಿಗೆ ಕರ್ಕೊಂಬಂದೆ. ಅವನಿಗೆ ಡ್ರೆಸ್ ಎಲ್ಲ ಪ್ಯಾಂಪರ್ಸ್ ಎಲ್ಲ ಹಾಕಬೇಕು ಅಂತ. ಅಷ್ಟರಲ್ಲಿ ಅವನು ಪ್ಯಾಂಪರ್ಸ್ ಅಂತ ಒಳ್ಳೆ ಕಾಮಿಡಿ ಮಾಡ್ತಿದ್ದ. ಅದನ್ನು ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ. ಎಷ್ಟು ರೂಪಾಯಿ? ಎಷ್ಟು ರೂಪಾಯಿ? ನನಗೊಂದು ಜೊತೆ ಕೊಡಿ ಸರ್. ಪ್ಯಾಂಟು, ಪ್ಯಾಂಪರ್ಸು, ಇದು ನಮ್ಮ ಪಾಪ. ಅಂತ ಅವನಿಗೂ ಮಲಸಿ ನಾನು ಬೆಳಿಗ್ಗೆ ಬೇಗ ಏನು ಹೇಳಬೇಕು, ತಿಂಡಿ ಮಾಡೋದಿತ್ತು. ಹಾಗಾಗಿ ಬೇಗ ಎದ್ದು ಈ ಥರ ನಾನು ಪಲಾವಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಈ ಥರ ಒಗ್ಗರಣೆ ಎಲ್ಲ ಹಾಕ್ಕೊಂಡ್ಮೇಲೆ ರಾತ್ರಿ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅವರೆಕಾಳು, ಬಟಾಣಿ, ಹಸಿ ಬಟಾಣಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಟೊಮೊಟೊ, ಚಕ್ಕೆ, ಲವಂಗ ಅವೆಲ್ಲ ಹಾಕಿ ನಾನು ಈ ಥರ ಫ್ರೈ ಮಾಡಿಕೊಂಡು ಇನ್ನೇನು ಪಲಾವ್ ರೆಡಿ ಆಗೋಷ್ಟರಲ್ಲಿ ನಮ್ಮ ಮನೆಯವರು ಹೇಳ್ತಾರೆ, ಅವರು ರೆಡಿ ಆಗಿಬಿಡ್ತಾರೆ ಡ್ಯೂಟಿಗೆ ಅಂತ ಬೇಗನೆ ಮಾಡ್ಕೊಂಡೆ. ಇಲ್ಲಿ ನೋಡಿ ಇವಾಗ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಇದನ್ನು ನಾನು 80% ಅಕ್ಕಿನ ಬೆಂದಾದ್ಮೇಲೆ ಲೆಡ್ನ ಕ್ಲೋಸ್ ಮಾಡ್ತೀನಿ. ಯಾಕಪ್ಪ ಅಂದರೆ ಇದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಅದು ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ನಾನು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಸ್ಟೀಲ್ ಕುಕ್ಕರಲ್ಲಿ ಮಾಡಿದಾಗ ಮೀಡಿಯಮ್ ಫ್ಲೇಮಲ್ಲಿ ಈ ಥರ 80% ಅಕ್ಕಿನ ಬೇಯಿಸ್ಕೊಂಡು ಆಮೇಲೆ ಲಿಡ್ಡು ಕ್ಲೋಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ನೀವೇನೇ ತಿಂಡಿ ಮಾಡೋದಿದ್ರೂ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಆದಷ್ಟು ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಮಾಡಿ. ನಾನು ಪ್ರತಿ ವೀಡಿಯೋದಲ್ಲಿ ಹೇಳೋದು ಇಷ್ಟೇ, ಮೀಡಿಯಮ್ ಫ್ಲೇಮ್ ಮಾಡಿ ಇಲ್ಲ ಲೋ ಫ್ಲೇಮ್ ಮಾಡಿ ಅಂತ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ಸೀದೋಗೋ ಚಾನ್ಸ್ ಇರುತ್ತೆ, ಇಲ್ಲ ಅಂದರೆ ಅದು ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ. ಇಲ್ಲಿ ನೋಡಿ ಫುಲ್ 80% ಪಲಾವು ಅಂದರೆ ಅಕ್ಕಿ ಬೆಂದಿದೆ. ಇವಾಗ ನೀವು ಉಪ್ಪು, ಒಂಚೂರು ನಿಂಬೆಹಣ್ಣು ರಸ ಬೇಕಾದರೆ ಹಾಕ್ಕೋಬೋದು. ಉಪ್ಪು ನೋಡಿ ನಿಮ್ಮ ಟೇಸ್ಟ್ ತಕ್ಕಂತೆ ಉಪ್ಪು ನೋಡಿ ಹಾಕ್ಕೋಬೋದು. ಇಲ್ಲಿ ನೋಡಿ ಇವಾಗ ಫುಲ್ 80% ಬೆಂದಿದೆ. ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ನಾನು ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಎಲ್ಲ ಅಂದರೆ ವಿಷಲ್ ಹೊಡ್ಸಲ್ಲ. ಕೆಲವೊಬ್ಬರು 2 ವಿಷಲ್ 3 ವಿಷಲ್ ಹೊಡಿಸ್ತಾರೆ. ನಾನು ಆ ಥರ ವಿಷಲೆಲ್ಲ ಹೊಡ್ಸಲ್ಲ. ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 50 ಸೆಕೆಂಡ್ ಇಲ್ಲ 1 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬಿಡ್ತೀನಿ. ಪಲಾವ್ ಮಾಡೋಷ್ಟರಲ್ಲಿ ನಮ್ಮ ಅಡುಗೆ ಮನೆ ಕತೆ ಈ ಥರ ಇರುತ್ತೆ. ಆಮೇಲೆ ಅದನ್ನು ಆಫ್ ಮಾಡಿ ಅದು ವಿಷಲ್ ಹೋಗೋವರೆಗೂ ನೀವು ಲಿಡ್ನ ಓಪನ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಅರ್ಧ ಬದ್ಧ ಬೆಂದಿರುತ್ತೆ ಅಲ್ವಾ. ಹಾಗಾಗಿ ಅದೆಷ್ಟು ಪ್ರೆಷರ್ ಇರುತ್ತೆ ಅಷ್ಟು ಅದು ಹೋಗಲಿಕ್ಕೆ ಬಿಡಿ, ಆವಾಗ ತುಂಬಾ ಚೆನ್ನಾಗಾಗುತ್ತೆ ಪಲಾವು. ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ. ತುಂಬಾ ಚೆನ್ನಾಗಿತ್ತು ಪಲಾವ್ ಅಂತೂ, ತುಂಬ ಟೇಸ್ಟಿ ಇತ್ತು ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.